ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಹುಣಸೇಕಟ್ಟೆ ವಲಯದ ತುರುಮರಿ ಕಾರ್ಯಕ್ಷೇತ್ರದ ಹಾಲು ಉತ್ಪಾದಕರ ಕಟ್ಟಡ ನಿರ್ಮಾಣಕ್ಕೆ ಶ್ರೀ ಧರ್ಮಸ್ಥಳ ಕ್ಷೇತ್ರದಿಂದ ಪೂಜ್ಯರು 1 ಲಕ್ಷ ರೂಪಾಯಿ ಮೊತ್ತದ ಅನುದಾನವನ್ನ ನೀಡಿದ್ದು, ಇದರ ಮಂಜೂರಾತಿ ಪತ್ರದ ವಿತರಣಾ ಕಾರ್ಯಕ್ರಮವನ್ನ ನಡೆಸಲಾಯಿತು. ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಪೂಜ್ಯರು ಮಾಡುತ್ತಿರುವಂತಹ ಸೇವೆಗಳು ಒಂದೆರಡಲ್ಲ, ಅದು ಸಾವಿರಾರು ಇದೆ. ಬಟ್ ಎಲ್ಲವೂ ಸಮಾಜಮುಖಿಯಾಗಿದೆ. ಜೊತೆಗೆ ಬಡವರಿಗೆ, ಮಹಿಳೆಯರಿಗೆ ಅಥವಾ ಒಂದು ಗ್ರಾಮೀಣ ಪ್ರದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿದೆ. ಇವತ್ತು ಈ ಹಾಲ್ಡೈರಿಗೆ ಕ್ಷೇತ್ರದ ಪೂಜ್ಯರೊಂದು ಪ್ರಸಾದವನ್ನು ಕೊಟ್ಟು ಕಳಿಸಿದ್ದಾರೆ. ಅಂದರೆ ಇದರ ಉದ್ದೇಶ ಕಟ್ಟಡ ರಚನೆಗೆ ಕೊಡುವುದಿದ್ದರೂ ಮೂಲ ಉದ್ದೇಶ ಪೂಜ್ಯರದ್ದು ಹೈನುಗಾರರು ಅಭಿವೃದ್ಧಿ ಆಗಬೇಕು ಅಥವಾ ಹೈನುಗಾರರ ಹಿತವನ್ನು ಇಟ್ಕೊಂಡು ಪೂಜ್ಯರು ಈ ಒಂದು ಪ್ರಸಾದವನ್ನು ಕೊಟ್ಟು ಕಳಿಸಿದ್ದಾರೆ. ಹೇಳಿ ಸರ್. ಈ ಕ್ಷೇತ್ರ ನಗರ ಧರ್ಮಸ್ಥಳದ ಕ್ಷೇತ್ರ ಅಭಿವೃದ್ಧಿ ಅಧಿಕಾರಿಗಳು ಧರ್ಮಸ್ಥಳದಿಂದ ನಮಗೆ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ, ಸುಸಜ್ಜಿತವಾದ ಒಂದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ 1 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿರ್ತಾರೆ. ಅವರಿಗೆ ನಾವು ತುಂಬ ಧನ್ಯವಾದಗಳನ್ನು ಹೇಳ್ತೇವೆ. ಚೆನ್ನಮ್ಮನ ಕಿತ್ತೂರಿನ ಮಾನ್ಯ ಯೋಜನಾಧಿಕಾರಿಗಳಾದ BR ಯೋಗೇಶ್ ಅವರು ವಿತರಣೆಯನ್ನ ಮಾಡಿದ ಬಳಿಕ ಯೋಜನೆಯ ಹಿನ್ನೆಲೆ ಮತ್ತು ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಇದುವರೆಗೆ ಕಿತ್ತೂರು ತಾಲೂಕಿನ 26 ಡೈರಿಗಳಿಗೆ ಪೂಜ್ಯರು 38 ಲಕ್ಷ ಅನುದಾನವನ್ನ ನೀಡಿದ್ದಾರೆ. ಗ್ರಾಮದ ಅಭಿವೃದ್ಧಿ ಆದರೆ ನಮ್ಮ ದೇಶದ ಅಭಿವೃದ್ಧಿ ಸಾಧ್ಯ ಎನ್ನುವ ಪೂಜ್ಯರ ಕಲ್ಪನೆಯೊಂದಿಗೆ ಎಲ್ಲ ಸೇವೆಗಳು ಸಮಾಜಮುಖಿ ಆಗಿದ್ದು, ಹಾಲು ಉತ್ಪಾದಕರ ಕಟ್ಟಡ ರಚನೆಗೆ ಪೂಜ್ಯರು ಕೊಟ್ಟ ಪ್ರಸಾದ ಹೈನುಗಾರರು ಇನ್ನಷ್ಟು ಒಳ್ಳೆಯ ಆದಾಯ ಗಳಿಸಬೇಕು ಎನ್ನುವ ಮೂಲ ಉದ್ದೇಶ ಪೂಜ್ಯರದ್ದು ಎಂದು ತಿಳಿಸಲಾಗಿದೆ. ಹಾಲಿನ ಡೈರಿಗಳ ಕಟ್ಟಡ ರಚನೆಗೆ ನಿಮ್ಮಲ್ಲಿ ದುಡ್ಡಿಲ್ಲ ಅಂತ ಕೊಡೋದಲ್ಲ, ಅಥವಾ ನಿಮಗೆ KMF ಇಂದ ಹಣ ಬರಲ್ಲ ಅಂತ ಕೊಡೋದಲ್ಲ. ಅಂದರೆ ಇವತ್ತು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನಮ್ಮ ಸಂಘದಲ್ಲಿದ್ದಾರೆ ಆ ಹೈನುಗಾರರು, ಅವರು ಇನ್ನಷ್ಟು ಅಭಿವೃದ್ಧಿ ಆಗಬೇಕು. ಜೊತೆಗೆ ಅವರ ಊರಲ್ಲೇ ಹಾಲು ಹಾಕುವಂಥ ಕಟ್ಟಡ, ಸುಸಜ್ಜಿತ ಕಟ್ಟಡ ಇದ್ದರೆ ಅವರಿಗೆ ಒಳ್ಳೆಯದಾಗತ್ತೆ ಅನ್ನೋ ದೃಷ್ಟಿಯಿಂದ ಪೂಜ್ಯರು ನಿಮ್ಮ ಹಾಲು ಉತ್ಪಾದಕ ಡೈರಿಗೆ 1 ಲಕ್ಷದ ಪ್ರಸಾದವನ್ನು, ಆ 1 ಲಕ್ಷ ಅನ್ನುವಂಥದ್ದು ದೊಡ್ಡ ಮೊತ್ತ, ದೊಡ್ಡ ಪ್ರಸಾದ. ಯಾಕಂದರೆ ಇನ್ನಷ್ಟು ನಿಮ್ಮ ಡೈರಿ ಅಭಿವೃದ್ಧಿಯತ್ತ ಸಾಗ್ತದೆ. ಈಗ ಒಂದು ಚಿಕ್ಕ ಗುಡಿಸಲಲ್ಲಿದ್ದಂಥದ್ದು ಇವತ್ತೊಂದು ಮನೆ ಕಟ್ಟಿದ್ದೇವೆ. ಮುಂದೊಂದಿನ ಇನ್ನಷ್ಟು 2ನೇ ಮಹಡಿಗೆ ಬೇಕಾದ್ರೆ ನೀವು ಕಟ್ಟುವುದಾದ್ರೂ ಪೂಜ್ಯರು ಪ್ರಸಾದವನ್ನು ಮುಂದೆ ಕೊಡ್ತಾರೆ. ಹಾಗಾಗಿ ಇದರಿಂದ ಊರಿಗೆ ಪ್ರಯೋಜನ ಆಗಬೇಕು, ಊರಿಗೆ ಒಳ್ಳೆಯದಾಗಬೇಕು. ಇವತ್ತು ನಾವು ಮುಕ್ಕೋಟಿ ದೇವರನ್ನು, ಇವತ್ತು ಹಸು ಅಂದರೆ ಒಂದು ತಾಯಿಗೆ ಸಮಾನ ಅಂತ ಹೇಳಿ. ಯಾಕಂದರೆ ಕಾರ್ಯಕ್ರಮದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕರ್ ಹಾಗೂ ಸಮಿತಿ ಸದಸ್ಯರು, ಊರಿನ ಗಣ್ಯರು, ಊರಿನ ಹಿರಿಯರು ಹಾಗೂ ಗ್ರಾಮದ ಜನರು ಉಪಸ್ಥಿತರಿದ್ದರು. ಮೇಲ್ವಿಚಾರಕರು ವಂದನಾ ಸೇವಾ ಪ್ರತಿನಿಧಿ ರೇಣುಕಾರವರು ಉಪಸ್ಥಿತರಿದ್ದು, ಕಾರ್ಯಕ್ರಮದ ಬಗ್ಗೆ ಊರಿನ ಜನರು ಉತ್ತಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ರುದ್ರಪ್ಪ, ಹುಬ್ಬಳ್ಳಿ, 9 ಲೈವ್ ನ್ಯೂಸ್, ಕಿತ್ತೂರು.